ನಾವೆಲ್ಲ ಕರ್ಮವನ್ನು ಮಾಡ್ತೇವೆ. ಕರ್ಮ ಮಾಡುವಾಗ ಆ ಕರ್ಮ ಮಾಡಲಿಕ್ಕೆ ಬೇಕಾದ ಸಂಕಲ್ಪವೂ ಅಷ್ಟೇ ಮುಖ್ಯ. ಹಾಗೆ ಕೃಷ್ಣಾರ್ಪಣವು ಅಷ್ಟೇ ಮುಖ್ಯವಾದ. ಒಳ್ಳೆಯ ಅನುಸಂಧಾನದಿಂದ ಕೃಷ್ಣಾರ್ಪಣೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ಕಾರ್ಯ ಆ ದೋಷ ಅದು ಇಲ್ಲಿ ಪರಿಹಾರವಾಗುತ್ತದೆ. ಕೃಷ್ಣನ ಹತ್ರ ಬಂದು ನೀವು ಮಂಗಳೋತ್ಸವ ಮಾಡಿ ಕೃಷ್ಣಾರ್ಪಣೆ ಹೇಳಿದರೆ ಅದು ಪರಿಹಾರವಾಗುತ್ತದೆ. ಕೃಷ್ಣನ ಪ್ರತೀಕಗಳು ಅನೇಕ ಕಡೆ ಇರ್ಬೋದು. ಮಧ್ವಗುರುಗಳು ಪ್ರತಿಷ್ಠೆ ಮಾಡಿರ್ತಂಥ ಕೃಷ್ಣನ ವೈಶಿಷ್ಟ್ಯ ಗಮನಿಸಬೇಕಾಗಿದೆ. ಇಲ್ಲಿ ಪರ್ಯಾಯ ಶ್ರೀಪಾದನಲ್ಲಿ ಮಧ್ವಗುರುಗಳೇ ಬಂದು ಆರಾಧನೆ ಮಾಡ್ತಾರೆ ಅನ್ನೋದು ಒಂದು ವಿಷಯ. ವಾದಿರಾಜಗುರುಗಳ ಕೃಷ್ಣಾಷ್ಟಕದಲ್ಲಿ ಪ್ರತ್ಯಹಂ ಪ್ರತಿಕಾರ್ತನಂ ರಮಯಾಗತಯ ಸ್ವಯಂ ಸ್ವಯಂ ರುಕ್ಮಿಣಿ ಈ ಪ್ರತಿಮೆಯನ್ನು ಮೊದಲು ತನಗೆ ಆರಾಧನೆಗೆ ಪ್ರತೀಕವಾಗಿಕೊಂಡು ಪ್ರತೀಕ ತ್ಯಾಗ ಆಗಬಾರದು. ಅದಕ್ಕಾಗಿ ರುಕ್ಮಿಣೀ ದೇವಿ ಯಾವತ್ತೂ ಕೃಷ್ಣನ ಸಾಕ್ಷಾತ್ಕಾರಿಗಳನ್ನು ಪೂಜೆ ಮಾಡ್ತಾ ಇದ್ರು ಕೂಡ ಈ ಪ್ರತೀಕದಲ್ಲಿ ಆರಾಧನೆ ಆಗಬೇಕು ಅಂತ ಪ್ರತ್ಯಹಂ ರಚಿತಾರ್ಥನಂ ದಿನ ಬಂದು ಇಲ್ಲಿ ಆರಾಧನೆ ಮಾಡ್ತಾರೆ. ಇದೊಂದು ವೈಶಿಷ್ಟ್ಯ ಆಯ್ತಾ. ಇನ್ನೊಂದು ವೈಶಿಷ್ಟ್ಯ ನಾರಾಯಣನಿಗೂ ಸೂಚನೆ ನೀಡ್ತಾರೆ. ಮಂದಹಾಸಂ ಸುಂದರಾಂಗಂ ನಂದನಂದನ ಅತೀಂದ್ರಿಯಾಕೃತಿ ಅಂತ ಒಂದು ವಿಶೇಷಣ ಇದೆ, ಗಮನಿಸಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಅರ್ಥೈಸುವುದು ನ ಪ್ರತೀಕಾಧಿಕರಣದಲ್ಲಿ ನ ಪ್ರತೀಕೆ ಹಿಂಸಃ ಅಂತ. ಪ್ರತೀಕವೇ ದೇವರಲ್ಲ, ಅವರ ಒಳಗೆ ಅತೀಂದ್ರಿಯನಾಗಿ ಭಗವಂತ ಇದ್ದಾನೆ ಅಂತ ಹೀಗೆ ಅರ್ಥೈಸುವುದು. ಇದು ಎಲ್ಲ ಪ್ರತಿಮೆಗಳಿಗೂ ಸಮಾನವಾದದ್ದು. ನಾರಾಯಣ ಪ್ರತಿಮೆಗೂ ಕೃಷ್ಣನ ಪ್ರತಿಗೆ ಮಾತ್ರ ಅತೀಂದ್ರಿಯಾಕೃತಿ ಯಾಕೆ ವಿಶೇಷ ತೋರಿಸುವುದಿದೆ? ಕೃಷ್ಣ ಅಂತರ್ಧಾನ ಹೊಂದುವಾಗ 5 ರೂಪಗಳನ್ನು ಧರಿಸಿದ. ಅದರಲ್ಲಿ ಒಂದು ರೂಪ ಯಾವುದು? ಕೃಷ್ಣಮಂತ್ರಂ ಭಜತಾಂ ಕೃಷ್ಣಮಂತ್ರಂ ಭುವಿ ಅದೃಷ್ಟದ ಏಕ ರೂಪೇಣ. ಇಲ್ಲಿ ಯಾರು ಕೃಷ್ಣಮಂತ್ರವನ್ನು ಜಪ ಮಾಡ್ತಾರೆ ಅವರಿಗೆ ಫಲ ಕೊಡುವುದಕ್ಕಾಗಿ ಒಂದು ರೂಪದಿಂದ ಇಲ್ಲೇ ಇದ್ದಾನೆ. ಆ ರೂಪವೇ ಅದು ಅತೀಂದ್ರಿಯ. ಅದೇ ಈ ಕೃಷ್ಣನ ಸನ್ನಿಹಿತವಾಗಿರುವುದು. ಅದು ಮಧ್ವರೂಪ ಸನ್ಯಧಾಪಯತು ಅಂತ ಒಳ್ಳೆ ಸಂವಿಧಾನವನ್ನು ಮಾಡಿದ್ರು ಅಂತ. ಒಳ್ಳೆ ಸಂವಿಧಾನ ಅಂದರೆ ಏನು? ಮಾತುಗಾರಿಯಾದ ಇತ್ಯಾದಿಗಳನ್ನೆಲ್ಲ ನಡೆಸಿದ್ದಾರೆ ಅಂತ ಒಂದು ಅರ್ಥ. ಅಂದರೆ ಗೋಪಾಲಂ ಭಜತಾಂ ಫಲಪ್ರದತ್ವೇನ ರೂಪೇಣ ಸಭಾಗಿ ಭೂಮಿ ಅದೃಷ್ಟಗಳನ್ನು ನಿರ್ಣಯ ಮಾಡಿದ್ದಾರೆ. ಗೋಪಾಲನನ್ನು ಜಪಿಸುವವರಿಗೆ ಫಲ ಕೊಡುವುದಕ್ಕೆ ಇಲ್ಲಿ ಒಂದು ಅದೃಷ್ಟ ರೂಪ ಇದೆಯಲ್ಲ, ಅದು ಈ ಕೃಷ್ಣನಲ್ಲಿ ಬರುವಂತೆ ಮಾಡಿದ್ದಾರೆ. ಅದನ್ನು ಇಟ್ಟುಕೊಂಡೆ ಸನ್ಯದಾಪ. ಹಾಗಾಗಿ ಅಂತಹ ಕೃಷ್ಣನ ಸನ್ನಿಧಾನದಲ್ಲಿ ನಿಮ್ಮ ಈ ಮಂಗಳ ಪ್ರಯುಕ್ತವಾದ ಸಮರ್ಪಣಾ ಕಾರ್ಯಕ್ರಮ ಎಂತಾಗಿದೆ ಅಂತ ನೀವು ಗಮನಿಸಬೇಕಾಗಿದೆ. ಇದು ಬರೇ ಮಂಗಳ ಕಾರ್ಯಕ್ರಮ ಮಾತ್ರ ಅಲ್ಲ, ನಿಮ್ಮೆಲ್ಲ ಜೀವನದ ಏನು ದೊಡ್ಡ ದೊಡ್ಡ ಸಾಧನೆ, ಚಿಕ್ಕ ಸಾಧನೆ ಆಗುತ್ತೆ. ಅದನ್ನು ನೀವು ಸಮರ್ಪಣೆ ಮಾಡಬೇಕು ಅಂತ ಹೇಳಿದರೆ ಈ ಕೊಡಲಿಗೊಡೆಯನ್ನು ಎದುರುಗೊಂಡು ಸಿದ್ಧಿ ವಿಘ್ನ ಒಬ್ಬ ದೋಷ ವೇಷಜನಾಗಿ ಕೃಷ್ಣನಿಗೆ ಶ್ರೀ ಕೃಷ್ಣಾರ್ಪಣ ವಸ್ತುವನ್ನು ಸಮರ್ಪಣೆ ಮಾಡಬೇಕಾದದ್ದು. ಅದಕ್ಕಾಗಿ ಅದನ್ನು ಆಯ್ಕೆ ಮಾಡಿರ್ತಕ್ಕಂತಹ ಅವರ ಗುರುಗಳು ಅಂತ ಒಂದು ಭಾವನೆ ಇರ್ಬೋದು. ಕುತ್ತಿಗೆ ಸ್ವಾಮಿ ನಮ್ಮ ಗುರುಗಳು ಅಂತ, ಅದಕ್ಕಿಂತ ಅವರು ಭಕ್ತರು, ಒಳ್ಳೆಯ ಚಿಂತಕರು. ಅವರ ಲೇಖನದಲ್ಲಿ ಅವರ ಪ್ರವಚನದಲ್ಲಿ ಸ್ಪಷ್ಟ ಎದ್ದು ಕಾಣುವಂತಹ ಇಂಥ ವೆಂಕಟೇಶಾಚಾರ್ಯರು ವಿಶೇಷವಾಗಿ ಅಭಿನಂದಿಸ್ತಾ ಒಂದೆರಡು ವಿಚಾರಗಳನ್ನು ನಮ್ಮ ಸಾಧನೆಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದೆರಡು ವಿಚಾರಗಳನ್ನು ನಾನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಸಾಮಾನ್ಯವಾಗಿ ಹೇಳುವಂಥದ್ದು ಕುತ್ತಿಗೆ ಸ್ವಾಮಿಗಳು ಕೋಟಿ ಗೀತಾಲೇಖನ ಯಜ್ಞವನ್ನು ಹಮ್ಮಿಕೊಂಡಿದ್ದಾರೆ. ಬರೆಯುವುದು ಏನು? ಯಾಂತ್ರಿಕವಾಗಿ ಬರೆಯಲು